ಕನ್ನಡದ ಖ್ಯಾತ ನಟಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಣ್ಣ ವಯಸ್ಸಿನಲ್ಲೇ ಸಾವಿಗೆ ಶರಣಾಗಿದ್ದಾರೆ ನಟಿ. ರಿಯಲ್ ಲೈಫ್ ನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದ ನಟಿ ರಿಯಲ್ ನಲ್ಲೂ ಸೂಸೈಡ್ ಮಾಡಿಕೊಂಡಿದ್ದಾರೆ. ಜೀವ ಹೂವಾಗಿದೆ. ಸಂಘರ್ಷ ನೀನಾದೇನಾ ಸೀರಿಯಲ್ ನಲ್ಲಿ ನಟಿಸಿದ್ದಾರೆ. ಕಿರುತೆರೆಯ ಸ್ಟಾರ್ ನಟಿ ನಂದಿನಿ ನೇಣಿಗೆ ಶರಣಾಗಿದ್ದಾರೆ. ಆರ್ ನಗರದ ನಿವಾಸದಲ್ಲಿ ಸಾವಿಗೆ ಶರಣಾಗಿದ್ದಾರೆ ನಟಿ ನಂದಿನಿ. ಮೂಲತಃ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನವರು ಇವರು ನಂದಿನಿ. ತಮಿಳಿನ ಗೌರಿ ಅನ್ನೋ ಸೀರಿಯಲ್ನಲ್ಲಿ ಲೀಡ್ ಪಾತ್ರದಲ್ಲಿ ನಟಿಸಿದ್ರು. ಗೌರಿ ಸೀರಿಯಲ್ನಲ್ಲಿ ದ್ವಿಪಾತ್ರದಲ್ಲಿ ನಟಿಸ್ತಾ ಇದ್ರು ನಂದಿನಿ. ಕನಕ ಹಾಗೂ ದುರ್ಗಾ ಎರಡು ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಂತ ನಟಿ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕನ್ನಡದ ಖ್ಯಾತ ನಟಿ ಸಣ್ಣ ವಯಸ್ಸಿನಲ್ಲೇ ಸಾವಿಗೆ ಶರಣಾಗಿದ್ದಾರೆ. ಅವರ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಂದಿನಿ ಈಗ ಆತ್ಮಹತ್ಯೆಗೆ ಶರಣಾಗಿರುವಂತ ನಟಿ. ಜೀವ ಹೂವಾಗಿದೆ. ಸಂಘರ್ಷ ನೀನಾದೇನ ಈ ಸೀರಿಯಲ್ಗಳಲ್ಲಿ ನಟಿಸಿ ಗುರುತಿಸಿಕೊಂಡಿದ್ರು ಈ ನಟಿ. ಬಹಳ ಚಿಕ್ಕ ವಯಸ್ಸು. ಈ ನಟಿ ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೂಲತಃ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನವರು ಇವರು. ತಮಿಳಿನ ಗೌರಿ ಅನ್ನೋ ಸೀರಿಯಲ್ನಲ್ಲೂ ಕೂಡ ಲೀಡ್ ಪಾತ್ರದಲ್ಲಿ ನಟಿಸ್ತಾ ಇದ್ರು. ಅದು ಕೂಡ ದ್ವಿಪಾತ್ರದಲ್ಲಿ ಈ ನಂದಿನಿ ಅವರು ನಟಿಸ್ತಾ ಇದ್ರು. ಕನಕ ಹಾಗೂ ದುರ್ಗಾ ಎರಡು ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಂತ ಟ್ಯಾಲೆಂಟೆಡ್ ನಟಿ ಈಕೆ. ಆದರೆ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಾಗಾದ್ರೆ ಏನು ಕಾರಣ? ಇಷ್ಟು ಸಣ್ಣ ವಯಸ್ಸಿನಲ್ಲೇ ಈಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಏನು ಕಾರಣ? ಹಾಗಾದ್ರೆ ರಿಯಲ್ ಲೈಫ್ನಲ್ಲೂ ಕೂಡ ಸೂಸೈಡ್ ಮಾಡ್ಕೊಂಡಿದ್ರು ಇವರು, ಅಂದರೆ ಅದು ಧಾರಾವಾಹಿಯಲ್ಲಿ. ಆದರೆ ಇದು ರಿಯಲ್ ಲೈಫ್ನಲ್ಲೂ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಏನು ಕಾರಣ ಹಾಗಾದ್ರೆ ನಂದಿನಿ ನೇಣಿಗೆ ಶರಣಾಗೋದಕ್ಕೆ? ಆರ್ ನಗರದ ನಿವಾಸದಲ್ಲಿ ಇವರು ಸಾವಿಗೆ ಶರಣಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಯಾಕೆ ಏನು ಅಂತ ಏನಾದರೂ ಗೊತ್ತಾಯ್ತಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ, ಇತ್ತೀಚೆಗೆ ನಟ ನಟಿಯರು ಸೇರಿದಂತೆ ಕಲಾವಿದರು ಜೊತೆಗೂ ಸಾಮಾನ್ಯ ಜನರು ಕೂಡ ನೇಣಿಗೆ ಶರಣಾಗ್ತಿರುವಂಥದ್ದು. ಅದರಲ್ಲೂ ಸಹ ಮೆಂಟಲಿ ಅಪ್ಸೆಟ್ ಆಗಿದ್ರ ಅಥವಾ ಅವ್ರಿಗೇನಾದರೂ ಸಂಕಷ್ಟ ಬಂದಿತ್ತ ಅನ್ನುವಂಥದ್ದು ಹೇಳ್ಕೊಳೋದಕ್ಕೋಸ್ಕರ ಕುಟುಂಬಸ್ಥರಾದರೂ ಅವ್ರ ಜೊತೆಗಿದ್ರ ಅನ್ನುವಂಥದ್ದು ಯಾವುದೂ ಕೂಡ ತಿಳಿತಿಲ್ಲ. ಅದರಲ್ಲೂ ಸಹ ನಂದಿನಿ ಅವರು ಕನ್ನಡ ಸೀರಿಯಲ್ ಇರ್ಬೋದು, ತಮಿಳು, ತೆಲುಗು ಈ ರೀತಿ ಸೀರಿಯಲ್ಗಳಲ್ಲಿ ಅವರು ಅಭಿನಯಿಸ್ತಿದ್ರು. ಬೆಂಗಳೂರಿನಲ್ಲಿ ಚಿತ್ರೀಕರಣವನ್ನು ಮಾಡ್ತಿದ್ರು. ಜೊತೆಗೆ ಚೆನ್ನೈನಲ್ಲೂ ಸಹ ಅವರು ಶೂಟಿಂಗ್ ಕಂಟಿನ್ಯೂಸ್ ಆಗಿರ್ತಿತ್ತು. ಹೀಗಾಗಿ ಚೆನ್ನೈ ಇರಬಹುದು, ಬೆಂಗಳೂರು ಈ ರೀತಿ ಅವರು ಟ್ರಾವೆಲ್ ಮಾಡ್ತಿದ್ರು, ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಿದ್ರು. ಎರಡು ಧಾರಾವಾಹಿಗಳಲ್ಲೂ ಕೂಡ ಬ್ಯುಸಿ ಆಗಿದ್ರು. ಅದರಲ್ಲಿ ಈಗ ಬೆಂಗಳೂರಿನಲ್ಲಿ ಆರ್ ನಗರದಲ್ಲಿ ನಿವಾಸದಲ್ಲಿ ಅವರು ಅಂದರೆ ಶರಣಾಗಿರುವಂಥದ್ದು, ನೇರಡಿಗೆ ಶರಣಾಗಿರುವಂಥದ್ದು ಎಲ್ರಿಗೂ ಸಹ ಅಚ್ಚರಿಯನ್ನು ಮೂಡಿಸಿರುವಂಥದ್ದು. ಇದ್ದಕ್ಕಿದ್ದಂಗೆ ಚೆನ್ನಾಗಿದ್ದವರು ಯಾಕೆ ಸೂಸೈಡ್ ಮಾಡಿಕೊಂಡ್ರು ಅನ್ನುವಂಥ ಒಂದು ಪ್ರಶ್ನೆ ಈಗ ಬಂದಿರುವಂಥದ್ದು. ಅದರಲ್ಲೂ ಸಹ ಸೀರಿಯಲ್ ಅಂದ ತಕ್ಷಣ ಸಿನಿಮಾದಲ್ಲಿ ಸ್ಟಾರ್ಡಮ್ ಯಾವ ರೀತಿ ಸ್ಟಾರ್ ಸಿಗಿರುತ್ತೆ ಅದೇ ರೀತಿಯಾಗಿ ದುಪ್ಪಟ್ಟಲ್ಲಿ ಸೀರಿಯಲ್ನ ನೋಡುವಂಥವರು ಇರ್ತಾರೆ. ಅದರಲ್ಲೂ ಸಿನಿ ಪ್ರೇಕ್ಷಕರು ಇರ್ಬೋದು, ಧಾರಾವಾಹಿ ಪ್ರಿಯರು ಸಾಕಷ್ಟು ಇರ್ತಾರೆ. ಹಾಗಾಗಿ ನಂದಿನಿ ಅವ್ರಿಗೂ ಕೂಡ ಸಾಕಷ್ಟು ಅಭಿಮಾನಿಗಳಿರಬಹುದು, ಅವ್ರನ್ನ ಇಷ್ಟಪಡುವಂತಹ ಒಂದು ವರ್ಗ ಇತ್ತು. ಈಗ ಸೋಷಿಯಲ್ ಮೀಡಿಯಾದಲ್ಲೂ ಇವರ ಸಾವಿನ ಸುದ್ದಿ ಕೇಳಿ ಎಲ್ಲರೂ ಕಾಮೆಂಟ್ ಮಾಡ್ತಿದ್ದಾರೆ. ಏನಾಗಿತ್ತೋ ಏನೋ, ಹೇಳ್ಕೋಬಹುದಿತ್ತೇನೋ, ನೆನ್ನೆಷ್ಟೇ ಅವರು ಸೀರಿಯಲ್ ಎಪಿಸೋಡ್ ನೋಡಿದ್ವಿ, ಇವತ್ತು ಇದ್ದಕ್ಕಿದ್ದಂಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏನು ಅನ್ನುವಂಥದ್ದನ್ನು ಎಲ್ರಿಗೂ ಕೂಡ ಪ್ರಶ್ನೆ ಆಗಿರುವಂಥದ್ದು. ಇತ್ತ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಯಾವ ರೀತಿ ಏನು ಆಗಿತ್ತು ಅಂದರೆ ಮಾನಸಿಕವಾಗಿ ಏನಾದರೂ ಕುಗ್ಗಿದ್ರೆ, ಅವ್ರಿಗೆ ಏನಾದರೂ ಸಮಸ್ಯೆ ಬಂದಿತ್ತ, ಅಥವಾ ಸೀರಿಯಲ್ ನಟ ನಟಿಯರು ಅಂತ ಹೇಳಿದ್ರೆ ಒಂದಷ್ಟು ಬ್ಲ್ಯಾಕ್ ಮೇಲ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ಒತ್ತಡದಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ. ಯಾವುದನ್ನು ಸಹ ಹೇಳ್ಕೊಳ್ಳೋಕೆ ಆಗೋದಿಲ್ಲ. ಆದರೆ ಹೀಗಾಗಿ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ತನಿಖೆ ಯಾವ ಒಂದು ಸ್ವರೂಪ ಪಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಾಮ್, ಓಕೆ, ಥ್ಯಾಂಕ್ ಯು ಕೀರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.